ಇನ್ನು ಈ ಮೆಕ್ಡೊನಾಲ್ಡ್ಗೆ ಸಂಬಂಧಪಟ್ಟ ಹಾಗೆ ಆಹಾರ ಇಲಾಖೆ ಮತ್ತೆ ಮತ್ತೆ ಶಾಕ್ ಕೊಡ್ತಾ ಇದೆ. ಬೆಂಗಳೂರಿನಲ್ಲೆಲ್ಲ ಈ ಮೆಕ್ಡೊನಾಲ್ಡ್ ಮೇಲೆ ಬಹಳ ರೈಡ್ ಆಗಿತ್ತು, ನಿಮ್ಗೆ ಗೊತ್ತಿರಬಹುದು. ಈಗ ಮಂಗಳೂರಿನಲ್ಲೂ ಕೂಡ ಮೆಕ್ಡೊನಾಲ್ಡ್ ಕಿಚನ್ ಮೇಲೆ ದಾಳಿ ಆಗಿದೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ಈ ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಮೆಕ್ಡೊನಾಲ್ಡ್ ಕಿಚನ್ ಮೇಲೆ ಡಾಕ್ಟರ್ ಪ್ರವೀಣ್ ಅವರ ತಂಡ ದಾಳಿಯನ್ನ ನಡೆಸಿದೆ. ಅಡುಗೆ ಕೋಣೆಯನ್ನ ಜಾಲಾಡ್ತಾ ಇದ್ದಾರೆ ಆಹಾರ ಅಧಿಕಾರಿಗಳು. ನಿನ್ನೆ ಮಂಗಳೂರಿನಲ್ಲಿ KFC ಮೇಲೆ ದಾಳಿ ಮಾಡಿತ್ತು. ಅಂದ್ರೆ ಇಲ್ಲಿ ವಿಷಯ ಏನು ಅಂತ ಅಂದ್ರೆ, ಈ ಬಹುತೇಕ ಮೆಕ್ಡೊನಾಲ್ಡ್ಸ್ ಅಲ್ಲಿ ಬಳಸ್ತಾ ಇರುವಂತ ಎಣ್ಣೆ ಇದೆಯಲ್ಲ, ಆ ಎಣ್ಣೆಯಲ್ಲಿ ಕೆಲ ಅಂಶಗಳು ಅದು ಆರೋಗ್ಯಕ್ಕೆ ಬಹಳ ಕೆಟ್ಟ ಪರಿಣಾಮ ಬೀರುವಂತ ಎಣ್ಣೆ ಅಂತ ಅದನ್ನ ಈಗ ಆರೋಗ್ಯ ಇಲಾಖೆ ಕನ್ಸಿಡರ್ ಮಾಡಿದೆ. ಆ ಕಾರಣಕ್ಕಾಗಿ ಕೂಡಲೇ ಆ ಎಣ್ಣೆ ಬಳಸಬಾರ್ದು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ನಿಮಗೆ ಈ ಮೆಕ್ಡೊನಾಲ್ಡ್ ಹೋದಾಗ ಬರ್ಗರು, ಆಮೇಲೆ ಅದೇನು ಸ್ಯಾಂಡ್ವಿಚ್ಚು ಅಥವಾ ಫ್ರೆಂಚ್ ಫ್ರೈಸು ಇದನ್ನೆಲ್ಲ ಎಣ್ಣೆಲಿ ಕರೀತಾರಲ್ಲ, ಸೊ ಆ ಎಣ್ಣೆ ವಿಚಾರವಾಗಿ ಈಗ ಸಮಸ್ಯೆ ಉಂಟಾಗಿರೋದು. ಭಾಳ ಡೇಂಜರ್ ಆ ಎಣ್ಣೆ ಅಂತ ಹೇಳ್ಕೊಂಡು ಆರೋಗ್ಯ ಇಲಾಖೆ ಆ ಎಣ್ಣೆಯನ್ನು ಬಳಸಬಾರ್ದು ಅನ್ನುವಂಥದ್ದೆಲ್ಲ ಸೂಚನೆ ಕೊಟ್ಟಿದೆ. ಭಾಳಷ್ಟು ಕಡೆ ಅದನ್ನು ಬಳಸೋಕ್ಕೆ ಭಾಳ ನಿರ್ಬಂಧ ಕೂಡ ಇದೆಯಂತೆ. ಈಗ ಮಂಗಳೂರಿನಲ್ಲಿ ಯಾವ್ಯಾವ ರೀತಿಯಾದಂಥ ಸಮಸ್ಯೆ ಏನಾದರೂ ಆಗಿರೋದು ಬೆಳಕಿಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ರೇಡ್ ಔಟ್ನಲ್ಲಿ ನಡೀತಾ ಇದೆ. ಪೃಥ್ವಿರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪೃಥ್ವಿ, ಬಹುಶಃ ರೈಡ್ ಸದ್ಯ ನಡೀತಾ ಇದೆ ಅಂತ ಕಾಣಿಸುತ್ತೆ. ಇಲ್ಲಿ ಬೆಂಗಳೂರಿನಲ್ಲೆಲ್ಲ ಏನಾಗಿತ್ತು, ಆ ಬಳಸುವಂತ ಎಣ್ಣೆ ವಿಚಾರವಾಗಿ ಬಹಳ ತಕರಾರು ಎದ್ದಿತ್ತು ಪೃಥ್ವಿ. ಸೊ ಈಗ ಮಂಗಳೂರಿನಲ್ಲಿ ಏನ್ ಕತೆ? ನಿನ್ನೆ KFC ವಿಚಾರ, ಈಗ ಮೆಕ್ಡೊನಾಲ್ಡ್ ವಿಚಾರ. ಜನ ಪ್ರತಿನಿತ್ಯ ಸಾವಿರಾರು ಮಂದಿ ಹೋಗೋದು, ಇವತ್ತು ವೀಕೆಂಡ್ ಬೇರೆ, ಬಹಳ ಮಂದಿ ಇದ್ರಂತ ಕಾಣಿಸುತ್ತೆ. ಈ ಟೈಮ್ನಲ್ಲಿ ಆ ರೈಡ್ ನಡೀತಾ ಇರ್ಬೋದು. ಏನಾಗ್ತಾ ಇದೆ ಪೃಥ್ವಿ? ಮಲ್ತೇಶ್, ಸದ್ಯಕ್ಕೆ ಏನು ನಿನ್ನೆ KFC ಮೇಲೆ ದಾಳಿ ಮಾಡಿದ್ರು. ಸೊ KFC ಮೇಲೆ ದಾಳಿ ಮಾಡಿ ಇವತ್ತು ಮ್ಯಾಕ್ಡೊನಾಲ್ಡ್ ಮೇಲೆ ದಾಳಿ ಮಾಡಿರುವಂಥದ್ದು. ಈಗಷ್ಟೇ ಆರೋಗ್ಯ ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಏನು ಮಂಗಳೂರಿನ ಪ್ರತಿಷ್ಠಿತ ಮಾಲ್ ಆದಂತಹ ಸಿಟಿ ಸೆಂಟರ್ ಮಾಲ್ ಏನಿದೆ, ಸೊ ಈ ಒಂದು ಮಾಲ್ನಲ್ಲಿರುವಂತಹ KFCಗೆ ಮ್ಯಾಕ್ಡೊನಾಲ್ಡ್ಗೆ ಈಗ ದಾಳಿಯನ್ನು ಮಾಡಿರುವಂಥದ್ದು. ಮ್ಯಾಕ್ಡೊನಾಲ್ಡ್ನ ಕಿಚನ್ ಏನಿದೆ, ಆ ಒಂದು ಕಿಚನ್ ಒಳಭಾಗದಲ್ಲಿ ಈಗ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಪ್ರವೀಣ್ ಅವರ ನೇತೃತ್ವದ ತಂಡ ಈಗ ಒಳಗಡೆ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. ನಿನ್ನೆ KFCಗೆ ಏನು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಗ್ರಾಹಕರು ಒಂದು ದೂರನ್ನು ಕೊಟ್ಟಿದ್ರು. ಅಲ್ಲಿ ಕೆಲವೊಂದು ಅವರು ಆರ್ಡರ್ ಮಾಡಿದ್ದಂತಹ ಪೆರಿ ಚಿಕನ್ನಲ್ಲಿ ಕೊಳೆತ ಮಾಂಸ ದೊರೆತಿತ್ತು ಅಂತೇಳಿ. ಸೊ ಅದನ್ನು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಅವರಿಗೆ ಕೊಳೆತ ಮಾಂಸ ಅಲ್ಲಿ ಸಿಕ್ಕಿತ್ತು. ಅದನ್ನು ಮೈಸೂರು ಲ್ಯಾಬ್ಗೆ ಕಳಿಸಿದ್ದಾರೆ. ಅದರ ರಿಪೋರ್ಟನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತು ಯಾವುದೇ ರೀತಿಯ ಈ ಒಂದು ಏನು ಎಕ್ಸ್ಪೈರ್ ಆದ ಐಟಮ್ಗಳು ಒಳಗಡೆ ಇರಲಿಲ್ಲ ಅಂತೇಳಿ TV9ಗೆ ಆಹಾರ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳಿರುವಂಥದ್ದು. ಈಗ ಸದ್ಯಕ್ಕೆ ಮ್ಯಾಕ್ಡೊನಾಲ್ಡ್ ಸರದಿ ಮ್ಯಾಕ್ಡೊನಾಲ್ಡ್ಗೆ ಹೋಗಿರುವಂಥದ್ದು. ಮ್ಯಾಕ್ಡೊನಾಲ್ಡ್ಗೆ ಹೋಗಿ ಅಲ್ಲಿ ಇವಾಗ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಸೊ ರೈಡನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ರೈಡನ್ನು ಮಾಡಿದ ಸಂದರ್ಭದಲ್ಲಿ ಈಗೇನೇನು ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಎಲ್ಲವನ್ನು ಸರಿಯಾಗಿ ಇಟ್ಕೊಂಡಿದ್ದಾರಾ ಇಲ್ಲ, ಯಾಕೆಂತ ಹೇಳಿದರೆ KFCಯ ಪಕ್ಕದಲ್ಲೇ ಇರುವಂಥ ಮ್ಯಾಕ್ಡೊನಾಲ್ಡ್ ನಿನ್ನೆಯಿಂದ ಏನಾದ್ರು ಅಲರ್ಟ್ ಆಗಿದ್ದಾರಾ ಇಲ್ಲ, ಒಳಗಡೆ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಮುಂದಿನ ಹಂತಗಳಲ್ಲಿ ಕಾದು ನೋಡಬೇಕಾಗಿದೆ. ಮಾಲ್ತೇಶ್, ಥ್ಯಾಂಕ್ ಯು ಪೃಥ್ವಿ.